ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾರರ ಪಟ್ಟಿಗೆ ನವೆಂಬರ್ 6ರೊಳಗೆ ಹೆಸರು ಸೇರಿಸಿ. ಕುಂ-ಇ ಅಹಮದ್. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯ ಪ್ರಾರಂಭವಾಗಿದ್ದು, ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತಹ 21 ವರ್ಷ ಮೇಲ್ಪಟ್ಟ ಪದವೀಧರರೆಲ್ಲರೂ ಅರ್ಜಿಯೊಂದಿಗೆ ಸಂಬಂಧಪಟ್ಟ ದಾಖಲೆ ಸಲ್ಲಿಸಿ ನವೆಂಬರ್ 6ರೊಳಗೆ ನೋಂದಣಿಯಾಗಬೇಕು ಎಂದು ತಹಸೀಲ್ದಾರ್ ಸಹಾಯಕ ಮತದಾರರ ನೋಂದಣಾಧಿಕಾರಿ ಕುಂ-ಇ ಅಹಮದ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆಯ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯನ್ನು ತಯಾರಿಸುವ ಸಂಬಂಧ ಆಯೋಗದಿಂದ ಈಗಾಗಲೇ ವೇಳಾಪಟ್ಟಿಯನ್ನು ಹೊರಡಿಸಲಾಗಿದೆ. ಸೆಪ್ಟೆಂಬರ್ 30ರಿಂದ ನಮೂನೆ 18 ಅನ್ನು ಪಡೆದುಕೊಳ್ಳುವ ಕಾರ್ಯ ಆರಂಭವಾಗಿದ್ದು, ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರಿಸಬೇಕಿರುವ ಕಾರಣ ಎಲ್ಲ ಅರ್ಹ ಮತದಾರರು ಹೊಸದಾಗಿಯೇ ನಮೂನೆ 18ರಲ್ಲಿ ವಿವರ ಭರ್ತಿ ಮಾಡಿ ನಿಗದಿಪಡಿಸಿರುವ ಅಧಿಕೃತ ಯೋಜನೆಯ ಅಧಿಕಾರಿಗಳಿಗೆ ಅಗತ್ಯ ದಾಖಲಾತಿಗಳೊಂದಿಗೆ ನವೆಂಬರ್ 6ರೊಳಗೆ ಸಲ್ಲಿಸಬೇಕಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಕರಡು ಪಟ್ಟಿಯನ್ನು ನವೆಂಬರ್ 25ರಂದು ಹಾಗೂ ಅಂತಿಮ ಪಟ್ಟಿಯನ್ನು 2025ರ ಡಿಸೆಂಬರ್ 30ರಂದು ಪ್ರಚುರಪಡಿಸುವುದಾಗಿ ಮತ್ತು ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿದ ನಂತರ ನವೆಂಬರ್ 25ರಿಂದ ಅಕ್ಟೋಬರ್ 10ರವರೆಗೂ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎಂದರು. ಆಗ್ನೇಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳು ಒಳಪಟ್ಟಿವೆ. ತುಮಕೂರು ಜಿಲ್ಲೆಗೆ ಸಹಾಯಕ ನೋಂದಣಾಧಿಕಾರಿಗಳಾಗಿ ತುಮಕೂರು ಜಿಲ್ಲಾಧಿಕಾರಿಗಳು, ತುರುವೇಕೆರೆ ತಾಲೂಕಿಗೆ ಸಹಾಯಕ ನೋಂದಣಾಧಿಕಾರಿಗಳಾಗಿ ಜಿಎನ್ ಮಂಜುನಾಥ್ ಸೇರಿದಂತೆ ಚುನಾವಣಾ ಆಯೋಗ ಅಧಿಕಾರಿಗಳನ್ನು ನಿಯೋಜಿಸಿದೆ. ಮತದಾರರಿಗೆ ಅರ್ಜಿ ಸ್ವೀಕರಿಸಲು ಮತ್ತು ಸಲ್ಲಿಸಲು ಅನುಕೂಲವಾಗುವಂತೆ ತುರುವೇಕೆರೆ ತಾಲೂಕು ಕಚೇರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನೋಂದಣಿ ಕೇಂದ್ರವನ್ನು ತೆರೆಯಲಾಗಿದೆ. ಪದವಿ ಪಡೆದು 3 ವರ್ಷವಾಗಿರುವ ಎಲ್ಲ ಪದವೀಧರರು, ಪದವಿ ಪಡೆದಿರುವ ಎಲ್ಲ ನೌಕರರು, ಆರೋಗ್ಯ ಇಲಾಖೆ ವೈದ್ಯರು, ಪದವಿ ಪೂರ್ವ ಹಾಗೂ ಎಲ್ಲರೂ ಕಡ್ಡಾಯವಾಗಿ ನೋಂದಣಿ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ನೋಂದಣಾಧಿಕಾರಿ ಜಿಎನ್ ಮಂಜುನಾಥ್, ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ಬ್ಯಾಂಕ್ ವ್ಯವಸ್ಥಾಪಕರು, ತಾಲೂಕು ಮಟ್ಟದ ಅಧಿಕಾರಿಗಳು, ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ಷೇತ್ರದ ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಹಾಗಾಗಿ ಎಲ್ಲ ಪದವೀಧರರು ತಮ್ಮ 21 ವರ್ಷವಾಗಿರಬೇಕು. ಅವರು ಪದವಿ ಮಾಡಿ 3 ವರ್ಷ ಆದ ನಂತರ ಅವರು ಎಲ್ಲ ಮತದಾರರ ಪಟ್ಟಿಗೆ ಅವರು ಕಾನ್ವೆಕೇಷನ್ ಮತ್ತು ಅವರಿಗೆ ಕೆಲವೊಂದು ಐಡೆಂಟಿ ಕಾರ್ಡ್ಗಳು, ಅಂದರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಎಲ್ಲಿ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಇರ್ತಾರೆ ಅದನ್ನು ಮತದಾರರ ಗುರುತಿನ ಚೀಟಿ ಕೂಡ ಕೊಟ್ಟು ನಮಗೆ ಎನ್ರೋಲ್ ಮಾಡಬೇಕಾಯ್ತು. ಇದರಿಂದ ಚುನಾವಣಾ ಆಯೋಗದಿಂದ ಡಿಸಿಗ್ನೇಟೆಡ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನ ಗ್ರೇಟ್ ತಹಶೀಲ್ದಾರ್ ಸುಮತಿ ಮೇಡಮ್, ಅದೇ ರೀತಿ BO ಹೆಚ್ಚುವರಿಯಾಗಿ ನೇಮಕ ಮಾಡಿದ್ದಾರೆ. BO ಕಚೇರಿಯಲ್ಲಿ ಕೂಡ ನಾವು ಈ ಮತದಾರ ನೋಂದಣಿ ಕೇಂದ್ರ ಕಚೇರಿಯನ್ನು ತೆರೆದಿದ್ವಿ. ಅದೇ ರೀತಿ ನಮ್ಮ ತಾಲೂಕು ಕಚೇರಿಯಲ್ಲಿ ತೆಗೆದಿದ್ವಿ. ಹಾಗಾಗಿ ಯಾರ್ಯಾರು ಪದವಿ ಮಾಡಿ 3 ವರ್ಷ ಆಗಿರ್ತಾರೆ ಅವರೆಲ್ಲ ಬಂದು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಅದೇ ರೀತಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ, ಪದವೀಧರರಿದ್ದಾರೆ, ಎಲ್ಲ ನೌಕರರು ಕೂಡ ಇದನ್ನು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಇವರು ಯಾರು ಆರೋಗ್ಯ ಇಲಾಖೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ, ಅವರು ಕೂಡ ಮತ್ತು ಅವರು PHC ಮತ್ತು CSCಗಳಲ್ಲಿ ಇರುವಂಥ ಡಾಕ್ಟ್ರುಗಳು ಕೂಡ ಎಲಿಜಿಬಲ್ ಇರ್ತಾರೆ, ಅವರು ಕೂಡ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ಡಿಗ್ರಿ ಕಾಲೇಜು ಮತ್ತು PU ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸು, ಪ್ರೊಫೆಸರ್ಸು ಇವರೆಲ್ಲ ಇರ್ತಾರೆ, ಅವರು ಕೂಡ ಇದನ್ನು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ಇದು 30/9/2025ರಿಂದ 6/11/2025ರವರೆಗೆ ಈ ಪ್ರಕ್ರಿಯೆ ನಡೀತಾ ಇದೆ. ನಮೂನೆ 18 ನಾವು ಕೊಡ್ತೀವಿ. ಅದಕ್ಕೆ ಅವರು ಕೆಲವೊಂದು ದಾಖಲಾತಿಗಳಿದೆ, ಮಾರ್ಕ್ಸ್ ಕಾರ್ಡು ಮತ್ತು ಅದರ ಜೊತೆಗೆ ಕಾನ್ವೆಕೇಷನ್ ಸರ್ಟಿಫಿಕೇಟು, ಅವರು ಎಲಿಜಿಬಲ್ ಇರೋದಕ್ಕೆ ಡಿಗ್ರಿ ಮಾಡಿದ್ವಿ, ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತಂದು ಅದನ್ನು ಎನ್ರೋಲ್ ಮಾಡಬೇಕಾಯ್ತದೆ. ಅದ್ರ ಜೊತೆಗೆ ನಾವು 25/11/2025ರಿಂದ 10/12/2025ವರೆಗೆ ಯಾರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿದರೆ, ಏನಾರು ಅಬ್ಜೆಕ್ಷನ್ ಏನಾರು ರೈಸ್ ಮಾಡಿದರೆ ಅವರು ಕೊಡ್ಬೋದು. ನಾವು ಅಂತಿಮವಾಗಿ 30/12/2025ಕ್ಕೆ ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಸಹಕರಿಸಬೇಕು. ಮಾಧ್ಯಮ ಮಿತ್ರರು ಇದನ್ನು ಹೆಚ್ಚಿನದಾಗಿ ಪ್ರಕಟಣೆ ಮಾಡಬೇಕು. ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು. ಯಾರು ಡಿಗ್ರಿ ಮಾಡಿದ್ದಾರೆ ಅವರು ಈ ಆಗ್ನೇಯ ಪದವೀಧರ ಕ್ಷೇತ್ರದ ಈ ವ್ಯಾಪ್ತಿಯಲ್ಲಿ ಅವರು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ಕೋಬೇಕು. ನಾವು ಲಾಸ್ಟ್ 1 ವೀಕಿಂದ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕಡೆಯೂ ಪ್ರಚಾರನೂ ಕೂಡ ಮಾಡಿದ್ದೀವಿ. ಈಗಾಗಲೇ ಒಬ್ಬರು ಮಾತ್ರ ಎನ್ರೋಲ್ ಮಾಡಿದ್ದಾರೆ. ಹಾಗಾಗಿ ಡಿಗ್ರಿ ಕಾಲೇಜು ಮತ್ತು PU ಕಾಲೇಜು ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ನಾವು ಮಾಹಿತಿ ಕೇಳೋದಕ್ಕೆ ಇದನ್ನು ಮಾಹಿತಿ ಕೇಂದ್ರ, ಅದಕ್ಕೋಸ್ಕರ ನಮ್ಮ ಡಿಸಿಗ್ನೇಟೆಡ್ ನಮ್ಮ ಸುಮತಿ ಮೇಡಮ್ ಇದ್ದಾರೆ, ಅವರು ಕೇಂದ್ರ ಚುನಾವಣಾ ಆಯೋಗದಿಂದ ನೇಮಕ ಆಗಿದ್ದಾರೆ. ಅದೇ ರೀತಿ ನಮ್ಮ ಹೆಚ್ಚುವರಿ ನಿಯೋಜಿತ ಅಧಿಕಾರಿ BO ಅವರಿದ್ದಾರೆ,
ಅವರ ಕಚೇರಿಗಳಲ್ಲಿ ಹೆಲ್ಪ್ಲೈನ್ ಸೆಂಟರ್ಗಳನ್ನ ನಾವು ತೆರೆದಿದ್ದೀವಿ. ಏನೇ ಇದ್ದರೂ ಮಾಹಿತಿಗಳು ಮತ್ತು ನಮ್ಮ ಚುನಾವಣಾ ಶಾಖೆಯಿಂದ ಎಲ್ಲ ಅಧಿಕಾರಿಗಳಿದ್ದಾರೆ, ನಮ್ಮ ಡೆಪ್ಟಿ ತಹಶೀಲ್ದಾರರು ಮತ್ತು ಅವ್ರ ಜೊತೆ ಕೇಸ್ ವರ್ಕರ್ಗಳು ಇವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಅವ್ರು ಇನ್ನೂ ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಕ್ಲಾರಿಫಿಕೇಶನ್ ಬೇಕಾದರೆ ನನ್ನನ್ನು ಸಂಪರ್ಕಿಸ್ಬೋದು. ಸಾಹೇಬರು ಕೂಡ ಇದ್ದಾರೆ. ಕಾಲಕ್ಕೆ ಬಂದಂಥ ಇನ್ಫಾರ್ಮೇಷನ್ ನಾವು ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀವಿ. ಇಸ್ ದ ಬಿಗಿನಿಂಗ್, ಒಂದು ವಾರದಿಂದ ಆಗಿರೋದು. ಈಗಾಗಲೇ 2 ಮೀಟಿಂಗ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗು ಸಹ ಮಾಡಿದ್ದೀವಿ. ಎಲ್ಲನೂ ತಮಗೆ ಮಂದಟ್ಟಾಗಿದೆ, ಫಾರಮ್ಸು ಸಹ ಕೊಡ್ತಾ ಇದ್ದೀವಿ. ಸೊ 15ರ ನಂತರ ನಾವು ಫುಲ್ಲು ಎಷ್ಟೆಷ್ಟು ಅಂತ ನಾವು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿವೆ. ಈಗಾಗಲೇ ನೋಟಿಸ್ ಬೋರ್ಡು ಎಲ್ಲ ನಮ್ಮ ಗೌರ್ಮೆಂಟು ಅಲ್ಲೆಲ್ಲ ಮಾಡಿದ್ದೀವಿ. 4 ಸೆಂಟ್ರು ಸಹ ಇದ್ದಾವೆ, ಇಲ್ಲಿದ್ದಂಥ 4 ಹೋಬಳಿ ಸೆಂಟರ್ಸು. ಆ ಒಂದು ಜಾಗದಲ್ಲಿ ನಾವು ಅಲ್ಲಿ ಡೆಸಿಗ್ನೇಟೆಡ್ ಆಫೀಸರ್ ಇರ್ತಾರೆ, ಅವರನ್ನು ರೆಡಿ ಮಾಡಿ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.